ವೆಲ್ಕಮ್ ಬ್ಯಾಕ್. ಇನ್ನು ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ. ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ಕಾನೂನು ಉಲ್ಲಂಘನೆ, ನಾವು ಕೂಡ ಸಹಕಾರ ನೀಡಲ್ಲ. ಅದಕ್ಕೆ ಬಿಜೆಪಿಯವರು ಸುಮ್ಮನೆ ಆರೋಪಗಳನ್ನು ಮಾಡ್ತಿದ್ದಾರೆ. ಕುಣಿಗಲ್ನಲ್ಲಿ ಬಾಂಗ್ಲಾದೇಶ ಪ್ರಜೆಗಳಿದ್ದಾರೆ ಅಂತಾರೆ. ಅದನ್ನು ಸರಿಪಡಿಸಬೇಕಿರೋದು ಬಿಜೆಪಿ ನಾಯಕರ ಕೆಲಸ. ಕೇಂದ್ರದಲ್ಲಿರುವ ನಾಯಕರು 13 ವರ್ಷ ಏನು ಮಾಡಿದ್ರು ಅಂತ ಹೇಳಿ ಬಿಜೆಪಿ ವಿರುದ್ಧ ಶಾಸಕ ಕುಣಿಗಲ್ ರಂಗನಾಥ್ ವಾಗ್ದಾಳಿ ನಡೆಸಿದ್ದಾರೆ. ವೀಕ್ಷಕರೇ, ಚುನಾವಣಾ ಆಯೋಗಕ್ಕೆ ಏನು ಬಿಜೆಪಿ ದೂರನ್ನು ನೀಡಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರಾಗಿರ್ತಕ್ಕಂಥ ಕುಣಿಗಲ್ ರಂಗನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಕಾನೂನು ಉಲ್ಲಂಘನೆ ಆದರೆ ನಾವು ಕೂಡ ಅದನ್ನು ಸಹಕರಿಸಲ್ಲ, ನಾವು ವಿರೋಧ ಮಾಡ್ತೀವಿ. ಅದಕ್ಕೆ ಬಿಜೆಪಿ ಅವರು ಸುಮ್ಮನೆ ಆರೋಪ ಮಾಡ್ತಾರೆ ಅಷ್ಟೇ. ಈ ಕುಣಿಗಲ್ನಲ್ಲಿ ಏನಾದರೂ ಬಾಂಗ್ಲಾದೇಶದವರು ಇದ್ದಾರೆ ಅನ್ನೋದೇ ನಿಜ ಆದರೆ ಅದನ್ನು ಅವರೇ ಸರಿಪಡಿಸಲಿ, ಅದನ್ನು ಸರಿಪಡಿಸೋ ಕೆಲಸ ಅವ್ರದ್ದೇ ಅಲ್ವಾ ಅಂತ ಹೇಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಕೇಂದ್ರದ ವಿರುದ್ಧ ಕೂಡ ಅವರು ಗುಡಿರತಕ್ಕಂಥದ್ದು. ಕೇಂದ್ರದಲ್ಲಿರುವ ನಾಯಕರು 13 ವರ್ಷ ಏನು ಮಾಡಿದ್ರು ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟ್ರಲ್ ರೋಲ್ ಏನು ಮಾಡಿದರೆ ಅದು ಪ್ರತಿಯೊಂದು ಹಂತದಲ್ಲೂ ಕಡಿವಾಣ ಹಾಕುವಂಥ ಒಂದು ಮನಸ್ಥಿತಿಲಿ ಬಿಜೆಪಿ ಸರ್ಕಾರದವರು ತಂದಿರೋಂಥದ್ದನ್ನು ಸಾಮಾನ್ಯ ಜನರು ಅರ್ಥ ಆಗಿದೆ. ಇವತ್ತೇನು ಕಾಂಗ್ರೆಸ್ ಪಕ್ಷದ ಕೆಲಸ ಏನು, ಪ್ರತಿಯೊಬ್ಬರಿಗೂ ಯಾರು ಭಾರತ ದೇಶದ ಪ್ರಜೆಗಳಿದ್ದಾರೆ ಅವರ ಪ್ರಜೆಗಳ ಹಕ್ಕನ್ನು ಕಾಪಾಡೋಂಥ ಕೆಲಸ ನಮ್ಮ ಕೆಲಸ. ಬಿಜೆಪಿ ಅವ್ರದ್ದು ಕೆಲಸ ಏನು, ನಾವು ಚುನಾವಣೆನ ಯಾವ ರೀತಿ ಪ್ರಕ್ರಿಯೆಯನ್ನು ಬಳಸ್ಕೋಬೇಕು ಅಂತ ಸಂವಿಧಾನವನ್ನು ಬಳಸ್ಕೊಂಡು ಸಂವಿಧಾನವನ್ನು ಆಂತರಿಕವಾಗಿ ವಿರೋಧ ಮಾಡಿಕೊಂಡು ಈ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.